ದೊಡ್ಡ ದೊಡ್ಡ ಆಂಟರ್ಪ್ರಿನರ್ಸ್ನಿಂದ ಹಿಡಿದು ಅಥ್ಲೀಟ್, ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲರೂ ಯಾಕೆ ಮೆಂಟಲಿ ಸ್ಟ್ರಾಂಗ್ ಇರೋದಕ್ಕೆ ಹೇಳ್ತಾರೆ. ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಯಾವ ರೀತಿ ಇರ್ತಾನೆ? ಆತ ಏನಾದರೂ ಡಿಫ್ರೆಂಟ್ ಆಗಿರ್ತಾನ? ಡಿಫ್ರೆಂಟ್ ಆಗಿದ್ರೂ ಯಾವ ರೀತಿ ಡಿಫ್ರೆಂಟ್ ಆಗಿರ್ತಾನೆ? ನಾವೆಲ್ಲರೂ ನಮ್ಮ ಲೈಫ್ನಲ್ಲಿ ತುಂಬ ಟಫ್ ಆ್ಯಂಡ್ ಬ್ಯಾಡ್ ಸಿಚುವೇಶನ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀವಿ. ಬಟ್ ಅದರಿಂದ ಬೇಗನೆ ಹೊರಗೆ ಬರೋದಕ್ಕೆ ಕೇವಲ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಇಂದ ಮಾತ್ರ ಸಾಧ್ಯ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಯಾರೂ ಸಹ ಮೆಂಟಲಿ ಸ್ಟ್ರಾಂಗ್ ಆಗಿ ಬಾರ್ನ್ ಆಗಲ್ಲ. ಮೆಂಟಲಿ ಸ್ಟ್ರಾಂಗ್ ಆಗೋದು ಒಂದು ಚಾಯ್ಸ್. ಅದು ಟೈಮ್, ಹ್ಯಾಬಿಟ್ಸ್, ಲರ್ನಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಗಳ ಮೂಲಕ ಡೆವಲಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಮ್ನಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಪಾಸ್ ಆಗಿರ್ತಾರೆ ಆ್ಯಂಡ್ ತುಂಬಾ ಜನ ಫೇಲ್ ಕೂಡ ಆಗಿರ್ತಾರೆ. ಬಟ್ ಫೇಲ್ ಆದ್ರು ಅಂತ ಧೈರ್ಯ ಕೆಡದೆ, ಸಮಾಜಕ್ಕೆ ಭಯ ಪಡದೆ, ಈಗ ಮತ್ತೆ ಆ ಎಕ್ಸಾಮ್ ಅನ್ನ ಪಾಸ್ ಮಾಡೋದಕ್ಕೆ ನಾನು ಹೇಗೆ ರೆಡಿ ಆಗಬೇಕು ಅಂತ ಥಿಂಕ್ ಮಾಡ್ತಾರಲ್ವಾ, ಅವರು ಮೆಂಟಲಿ ಸ್ಟ್ರಾಂಗ್. ಫ್ಯಾಮಿಲಿ ಸಿಚುವೇಶನ್ಸ್, ಫೈನಾನ್ಷಿಯಲ್ ಕಂಡೀಷನ್ ಎಲ್ಲವೂ ಟಫ್ ಆಗಿದ್ರು ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾ ತನ್ನ ಗೋಲ್ಸ್ ನ ಕಡೆಗೆ ವರ್ಕ್ ಮಾಡ್ತಿರ್ತಾರೆ. ಅವರು ಮೆಂಟಲಿ ಸ್ಟ್ರಾಂಗ್. ಇದು ಜಸ್ಟ್ 2 ಎಕ್ಸಾಂಪಲ್ಸ್ ಅಷ್ಟೇ, ಬಟ್ ಇದರ ಸಮರಿ ಎಲ್ಲಾ ಫೀಲ್ಡ್ಗೂ ಅಪ್ಲೈ ಆಗುತ್ತೆ. ಈಗ ನಿಮ್ಮೆಲ್ಲರ ಮೈಂಡ್ ನಲ್ಲಿ ಒಂದು ಕ್ವಶನ್ ಫಾರ್ಮ್ ಆಗಿರುತ್ತೆ. ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡಿ ಅಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪಾಸಿಟಿವ್ ಆಗಿ ಇರೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದಕ್ಕೂ ಮೊದಲು ನಾನು ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. 2 ಐಡೆಂಟಿಕಲ್ ಪ್ಲಾಂಟ್ಸ್ ಅನ್ನ ಸೇಮ್ ಎನ್ವೈರನ್ಮೆಂಟ್, ಸೇಮ್ ಕಂಡೀಷನ್ ನಲ್ಲಿ ಸೆಟಪ್ ಮಾಡಲಾಯಿತು. ಒಂದು ಪ್ಲಾಂಟ್ ಗೆ ತುಂಬಾ ಪ್ರೀತಿಯಿಂದ ಅದರ ಬಗ್ಗೆ ಪಾಸಿಟಿವ್ ಆಗಿ ಹೊಗಳುತ್ತಾ ನೀರನ್ನ ಹಾಕಿ ಬೆಳೆಸಲಾಗ್ತಿತ್ತು. ಬಟ್ ಆನ್ ದಿ ಅದರ್ ಹ್ಯಾಂಡ್, ಮತ್ತೊಂದು ಪ್ಲಾಂಟ್ ಗೆ ಸಿಟ್ಟಿನಿಂದ ಹಾರ್ಶ್ ವರ್ಡ್ಸ್, ನೆಗೆಟಿವ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತಾ ನೀರನ್ನ ಹಾಕಿ ಬೆಳೆಸಲಾಗ್ತಿತ್ತು. ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯ್ತು ಅಂಡ್ ಅದರ ರಿಸಲ್ಟ್ ಎಲ್ಲರನ್ನ ನಿಬ್ಬೆರಗಾಗಿಸ್ತು. ಒಂದನೇ ಪ್ಲಾಂಟ್ ಚೆನ್ನಾಗಿ ಗ್ರೋ ಆಗಿತ್ತು, ಬಟ್ ಎರಡನೇ ಪ್ಲಾಂಟ್, ಹ್ಯೂಮನ್ ಮೈಂಡ್ ಕೂಡ ಇದೇ ರೀತಿ. ನಾವೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ನಮ್ಮ ಮೈಂಡ್ಗೆ ಅದೇ ಸರಿ ಅನ್ಸುತ್ತೆ ಅಂಡ್ ಒಳಗಿನಿಂದ ವೀಕ್ ಆಗಿಸುತ್ತೆ. ಅದಕ್ಕೆ ಪಾಸಿಟಿವ್ ಆಗಿ ಮಾತಾಡೋದು ಸಹ ಬಹಳ ಇಂಪಾರ್ಟೆಂಟ್. ಇದಕ್ಕೆ ನಿಮ್ಮ ದಿನವನ್ನ ಪಾಸಿಟಿವ್ ಅಫರ್ಮೇಷನ್ಸ್ ನಿಂದ ಸ್ಟಾರ್ಟ್ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಿರರ್ ನಲ್ಲಿ ನಿಮ್ಮೊಂದಿಗೆ ಐ ಕಾಂಟ್ಯಾಕ್ಟ್ ಮಾಡ್ತಾ ಪಾಸಿಟಿವ್ ಆಗಿ ಮಾತನಾಡಿ. ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ನಿಮ್ಮ ಬೆಸ್ಟ್ ವರ್ಷನ್ ಅನ್ನ ವಿಜುವಲೈಸ್ ಮಾಡಿ. ಇದರಿಂದ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ಬಹಳ ಚೇಂಜಸ್ ಅನ್ನ ನೋಟಿಸ್ ಮಾಡ್ತೀರಾ. ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಲೈಫ್ ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡದೇ ಇರೋ ಯಾವುದೇ ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾ. ರೀಸೆಂಟ್ ಆಗಿ ನಾನು ಅಬ್ಸರ್ವ್ ಮಾಡಿದ ಹಾಗೆ, ನೀವೇನಾದ್ರೂ ಲೋ ಫೀಲ್ ಮಾಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾ ಅದಕ್ಕೆ ಸರಿ ಹೊಂದೋ ಪೋಸ್ಟ್ ಗಳನ್ನ ನಿಮಗೆ ರೆಕಮೆಂಡ್ ಮಾಡಿ ನಿಮ್ಮನ್ನ ಎಮೋಷನಲಿ ವೀಕ್ ಮಾಡಿಸುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಟೈಮ್ ಅಂಡ್ ಎನರ್ಜಿ ಎರಡೂ ಕೂಡ ವೇಸ್ಟ್ ಆಗುತ್ತೆ. ಇಫ್ ನನ್ನಿಂದ ಯೂಸ್ ಮಾಡದೆ ಇರೋಕ್ಕಾಗಲ್ಲ ಅನ್ನೋದಾದ್ರೆ ನಿಮಗೆ ಹೆಲ್ಪ್ ಆಗೋ ರೀತಿಯ ಕಾಂಟೆಂಟ್ ಅನ್ನ ವಾಚ್ ಮಾಡಿ, ಲೈಕ್ ಟೆಕ್ ಟಾಕ್ಸ್, ಪಾಡ್ಕಾಸ್ಟ್ ಅಥವಾ ಸೆಲ್ಫ್ ಹೆಲ್ಪ್ ವಿಡಿಯೋಸ್. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡಿದಷ್ಟು ಟೈಮ್ ಕಡಿಮೆ ಆಗುತ್ತೆ. ಬೆಳಿಗ್ಗೆ ಒಂದೇ ಸಮಯಕ್ಕೆ ಏಳೋದನ್ನ ಅಭ್ಯಾಸ ಮಾಡಿ. ನೀವು ಪ್ರತಿದಿನ ಒಂದೇ ಸಮಯಕ್ಕೆ ಏಳೋದ್ರಿಂದ ಒಂದು ರೀತಿಯ ಡಿಸಿಪ್ಲಿನ್ ಬಿಲ್ಡ್ ಆಗುತ್ತೆ. ಆ ಡಿಸಿಪ್ಲಿನ್ ನಿಮ್ಮ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ಒಂದೇ ಸಮಯಕ್ಕೆ ಮಲಗೋದನ್ನು ಸಹ ಅಭ್ಯಾಸ ಮಾಡಿ. ಒಳ್ಳೆಯ ಸ್ಲೀಪ್ ಕ್ವಾಲಿಟಿ ನಿಮ್ಮ ಎಮೋಷನ್ಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂಡ್ ಯಾವುದೇ ಸಿಚುವೇಶನ್ಸ್ ನಲ್ಲಿ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ನಲ್ಲಿ ಇರುತ್ತೆ. ನಿಮ್ಮ ರೋಲ್ ಮಾಡೆಲ್ ಅನ್ನ ಸರಿಯಾಗಿ ಚೂಸ್ ಮಾಡಿ. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಚೂಸ್ ಮಾಡೋ ರೋಲ್ ಮಾಡೆಲ್ಸ್ ಗಳ ಆಕ್ಟಿವಿಟೀಸ್ ಗಳನ್ನ ನಮಗೆ ಗೊತ್ತಿಲ್ಲದೆ ರೆಪ್ಲಿಕೇಟ್ ಮಾಡ್ತಾ ಇರುತ್ತೆ. ಅದು ಗುಡ್ ವೇನಲ್ಲಾದ್ರೂ ಆಗಿರ್ಬೋದು ಅಥವಾ ಬ್ಯಾಡ್ ವೇನಲ್ಲಾದ್ರೂ ಆಗಿರ್ಬೋದು. ಆ ನಿಮ್ಮ ರೋಲ್ ಮಾಡೆಲ್ ಆಕ್ಟರ್ಸ್, ಸ್ಪೋರ್ಟ್ಸ್ ಪರ್ಸನ್ಸ್, ಓನರ್ಸ್ ಯಾರು ಬೇಕಾದ್ರೂ ಆಗಿರ್ಬೋದು. ನೀವು ಯಾರನ್ನಾದ್ರೂ ನಿಮ್ಮ ಐಡಲ್ ಆಗಿ ಪಿಕ್ ಮಾಡ್ತಾ ಇದ್ದೀರಾ ಅಂದ್ರೆ ಆತನ ಆಟಿಟ್ಯೂಡ್, ಆತನ ಟ್ರೈನಿಂಗ್, ಆತನ ನೆವರ್ ಗಿವ್ ಅಪ್ ಮೈಂಡ್ ಸೆಟ್, ಆತನ ಕೈಂಡ್ನೆಸ್ ಅನ್ನ ನೋಡಿ ಚೂಸ್ ಮಾಡಿ. ಯಾಕಂದ್ರೆ ನೀವು ಅವರಿಂದ ಇನ್ಫ್ಲೂಯೆನ್ಸ್ ಆಗೋದ್ರಿಂದ ಅವರ ಈ ಕೆಲವು ಗುಣಗಳು ಮೋಸ್ಟ್ ಆಫ್ ದಿ ಟೈಮ್ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಸರಿಯಾದ ರೋಲ್ ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡಿ. ಥಿಂಕ್ ಮಾಡೋದಕ್ಕೂ ಓವರ್ ಆಗಿ ಥಿಂಕ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಥಿಂಕ್ ಮಾಡೋದು ಅಂದ್ರೆ ಒಂದು ಟಾಪಿಕ್ ನ ಮೇಲೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಯೋಚಿಸೋದು. ಓವರ್ ಥಿಂಕಿಂಗ್ ಅಂದ್ರೆ ಅದೇ ಒಂದು ಟಾಪಿಕ್ ನ ಬಿಡದೆ ರಿಪೀಟೆಡ್ಲಿ ಥಿಂಕ್ ಮಾಡ್ತಾನೆ ಇರೋದು. ನೀವು ಎಷ್ಟು ಓವರ್ ಥಿಂಕ್ ಮಾಡ್ತಿರೋ ಅಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಆದಷ್ಟು ಈ ಇಲ್ಯೂಷನ್ ನಿಂದ ಹೊರಗೆ ಬನ್ನಿ. ನಿಮ್ಮ ಮೇಲೆ ನಿಮ್ಮ ವಿಶ್ವಾಸವನ್ನ ತೋರಿಸಿ. ಸಿಚುವೇಶನ್ಸ್ ನಿಮ್ಮಿಂದ ಚೇಂಜ್ ಆಗ್ತಿಲ್ಲ ಅಂದ್ರೆ ಗಾಡ್ ಅನ್ನ ನಂಬಿ. ಓವರ್ ಥಿಂಕ್ ಮಾಡೋದ್ರ ಬದಲು ಈಗ ನಾನು ಏನನ್ನ ಥಿಂಕ್ ಮಾಡ್ತಾ ಇದ್ದೀನೋ ಅದು ಫ್ಯೂಚರ್ ನಲ್ಲಿ ನನ್ನ ಬಳಿ ಇದ್ದೇ ಇರುತ್ತೆ ಅನ್ನೋ ರೀತಿ ಥಿಂಕ್ ಮಾಡಿ. ಇದು ಆಕ್ಚುಯಲ್ ಥಾಟ್ ಪ್ರಾಸೆಸ್. 2020 ಮುಗಿದು 5 ವರ್ಷ ಆಗಿದೆ. ಬಟ್ ನೀವೇ ಆನೆಸ್ಟ್ ಆಗಿ ಹೇಳಿ, 2020ರಲ್ಲಿ ಸೆಟ್ ಮಾಡಿದ ನಿಮ್ಮ ಗೋಲನ್ನ ನೀವು ಅಚೀವ್ ಮಾಡೋಕೆ ಟ್ರೈ ಆದ್ರೂ ಮಾಡಿದ್ರಾ? ಮಾಡಿಲ್ಲ ಅಂದ್ರೆ ಅದು ಯಾಕೆ ಗೊತ್ತಾ? ನೀವು ಪರ್ಫೆಕ್ಷನ್ ನ ಫಾಲೋ ಮಾಡ್ತೀರಾ. ಲೈಕ್ ನಾನು ಸ್ಟಾರ್ಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ
ಮಾಡೋದೇ ಇಲ್ಲ ಅಂತ. ಈ ರೀತಿ ಪರ್ಫೆಕ್ಷನ್ ನ ಚೇಸ್ ಮಾಡೋದ್ರ ಬದಲು ಕಂಟಿನ್ಯೂಸ್ ಆಗಿ ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ಸ್ ಗಳ ಮೇಲೆ ಗಮನ ಕೊಡೋದು ಬೆಟರ್. ನೀವು ಡೈಲಿ ನಿಮ್ಮನ್ನ 1% ಇಂಪ್ರೂವ್ ಮಾಡಿದ್ರೆ ಒಂದು ವರ್ಷದಲ್ಲಿ 30 to 35% ಇಂಪ್ರೂವ್ಮೆಂಟ್ ಅನ್ನ ನೋಟಿಸ್ ಮಾಡ್ತೀರಾ. ಒಂದೇ ದಿನದಲ್ಲಿ ಯಾರು ಸಹ ಬುಕ್ ರೀಡಿಂಗ್ ಹ್ಯಾಬಿಟ್ ಅನ್ನ ಬಿಲ್ಡ್ ಮಾಡೋಕ್ಕಾಗಲ್ಲ, ಫಿಟ್ ಕೂಡ ಆಗೋಕ್ಕಾಗಲ್ಲ. ಬಟ್ ಒಂದು ಪೇಜ್ ಅನ್ನ ಪ್ರತಿದಿನ ಓದೋದಕ್ಕೆ ಅಭ್ಯಾಸ ಮಾಡಬಹುದು. ಪ್ರತಿದಿನ ಅಟ್ಲೀಸ್ಟ್ 15 ಮಿನಿಟ್ಸ್ ವರ್ಕೌಟ್ ಮಾಡಬಹುದು. ನಿಮ್ಮ ಫೋಕಸ್ ಅಂಡ್ ಮೈಂಡ್ ಸೆಟ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇದು ಒಂದು ಬೆಸ್ಟ್ ಟೆಕ್ನಿಕ್. ಈ ವಿಡಿಯೋ ನಿಮ್ಮ ಲೈಫ್ಗೆ ಯಾವ್ದಾದ್ರೂ ಒಂದು ರೀತಿಯ ವ್ಯಾಲ್ಯೂ ಅನ್ನ ಪ್ರೊವೈಡ್ ಮಾಡಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.